ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ವಿಶೇಷ ಸಂದರ್ಭ, ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವನೇ ಕಾಯ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಸಾಧು ಸಂತರು ಕೂಡ ಬರ್ತಾ ಇರುವಂತದ್ದು. ನಮ್ಮ ಜೊತೆ ಈಗ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಇದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಈ ಸಂದರ್ಭ, ಈ ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವರ ಮಾತುಗಳಲ್ಲೇ ಕೇಳ್ತಾ ಹೋಗೋಣ. ನಿರ್ಮಲಾನಂದನಾಥ ಶ್ರೀಗಳ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದು. ಇಡೀ ದೇಶ ರಾಮನ ಜಪ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಶೇಷ ಸಂದರ್ಭವನ್ನ ನೀವು ಯಾವ ರೀತಿಯಾಗಿ ಇಚ್ಛೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೀರಾ? ನೀವೇ ಹೇಳಿದ್ರಿ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಆತ ಹುಟ್ಟಿದ ಜಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದು ಕೋಟ್ಯಾಂತರ ಭಕ್ತರ ಅಭಿಪ್ಸೆ ಮತ್ತು ಅಪೇಕ್ಷೆ ಆಗಿತ್ತು. ಕಳೆದ 5-6 ಶತಮಾನಗಳಿಂದ ಆಸೆ ಪಡ್ತಾ ಇದ್ದಂಥ ಕಾರ್ಯ 2020 ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭ ಆಗಿ ನಾಳೆ ವಿದ್ಯುಕ್ತವಾಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಸಮಸ್ತ ಭಾರತೀಯರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಸಹಜವಾಗಿ ಕರ್ನಾಟಕದಿಂದ ಬಂದಿರತಕ್ಕಂಥ 100,000 ಭಕ್ತರು ಕೂಡ ಆನಂದ ಆಗಿದೆ. ಶ್ರೀಗಳ 500 ವರ್ಷಗಳ ಹೋರಾಟದ ಫಲ ಅನ್ನುವ ರೀತಿಯಲ್ಲಿ ರಾಷ್ಟ್ರ ಮಂದಿರನೇ ನಿರ್ಮಾಣ ಆಗ್ತಾ ಇರುವಂಥದ್ದು. ಈ ವಿಶೇಷ ಸಂದರ್ಭದಲ್ಲಿ ನೀವು ಕೂಡ ಬಂದಿದ್ದೀರಾ. ಇಲ್ಲಿ ಪ್ರಮುಖವಾಗಿ ನಾವು ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ ಕನ್ನಡಿಗರ ಕೊಡುಗೆ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ. ಮುನಿರಾಜು ಅವರು ಸೇರಿದಂತೆ ಗೋಪಾಲ್ ಅವರು ಆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಂಥವ್ರು. ಅದರಲ್ಲಿ ಪ್ರಮುಖವಾಗಿ ಬಾಲರಾಮ ನಿರ್ಮಾಣ ಆಗಿರುವಂಥದ್ದು, ಕೆತ್ತನೆ ಆಗಿರುವಂಥದ್ದು, ಅದನ್ನ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು. ಈ ಸಂದರ್ಭ, ವಿಶೇಷ ಸಂದರ್ಭದಲ್ಲಿ ನಾವು ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕನ ಜನನೇ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ, ಹೌದು, ಈ ಕಾಲದಲ್ಲಿ ಅದು ಸತ್ಯವೇ. ಆದರೆ ರಾಮನಿದ್ದ ಕಾಲದಲ್ಲಿ ಆಂಜನೇಯ ಸ್ವಾಮಿ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಹನುಮಾನ್ ಉದ್ದೇಶಿದ ನಾಡು ಕರ್ನಾಟಕ, ರಾಮನ ಉದ್ದೇಶಿದ ನಾಡು ಅಯೋಧ್ಯೆ. ಅಂದಿನಿಂದ ಇಂದಿನವರೆಗೂ ಕೂಡ ಕರ್ನಾಟಕದ ಸೇವೆ ಸಮಸ್ತ ಭರತಖಂಡಕ್ಕೆ ಇರ್ತಕ್ಕಂಥದ್ದನ್ನು ಅದರ ಮುಂದುವರಿದ ಭಾಗವಾಗಿ ಈಗ ಕರ್ನಾಟಕದಿಂದ ಶ್ರೀರಾಮಚಂದ್ರನ ದೇವಸ್ಥಾನದ ಅಡಿಗಲ್ಲು ಬಂದಿದೆ ಮತ್ತು ರಾಮನ ಶಿಲೆ ಅಲ್ಲಿ, ರಾಮನ ಕೆತ್ತನೆ ಅಲ್ಲಿ, ರಾಮ ದೇಗುಲಕ್ಕೆ ವಿದ್ಯುತ್ ದೀಪಾಲಂಕಾರಗಳು, ರಾಮನಿಗೆ ಕರಸೇವಕರು ಕರ್ನಾಟಕದಿಂದ ಭಾಳಷ್ಟು ಜನ ಬಂದಿದ್ದಾರೆ. ನಿರ್ಮಾಣ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಈ ರೀತಿಯ ಮುನಿರಾಜು, ಗೋಪಾಲ್ಜಿ ಇವರೆಲ್ಲರೂ ಕೂಡ ಬಂದು ನಿಂತು ಮಾಡಿದ್ದಾರೆ. ಮುಂದೆ ಕೂಡ ಮುಂದುವರಿಯುತ್ತೆ. ಶ್ರೀಗಳೇ, ಏಕತೆಯ ಸಂಕೇತದ ರೀತಿಯಲ್ಲಿ ರಾಮ ಮಂದಿರ ಇವತ್ತು ಒಂದು ದೊಡ್ಡ ಮೆಸೇಜ್ ನಿಟ್ಟಿನಲ್ಲಿ, ಇಡೀ ಎಲ್ಲ ರಾಷ್ಟ್ರ ಜಗತ್ತಿಗೆ ಮೆಸೇಜ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನ ಕೊಡೋದಾದ್ರೆ, ಬಿಕಾಸ್ ಸಾಕಷ್ಟು ಅಂದ್ರೆ ಈಗ ಆಲ್ರೆಡಿ ಹೇಳಲಾಗ್ತಾ ಇರುವಂತದ್ದು ಬರಬೇಡಿ, ಯಾಕೆಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಭಕ್ತರನ್ನ ನಿಯಂತ್ರಣ ಮಾಡುವಂತದ್ದು ಕಷ್ಟ ಅಂತ. ಅಲ್ಲಿರುವಂತ ಕನ್ನಡಿಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೇವೆ? ತಂತ್ರಜ್ಞಾನದ ಯುಗ ಇದು. ಎವ್ರಿಥಿಂಗ್ ಇಸ್ ಡಿಜಿಟಲೈಸ್ಡ್. ಇಲ್ಲಿಗೆ ಬರಬೇಕು ಅಂತೇನಿಲ್ಲ. ಇಲ್ಲಿರ್ತಕ್ಕಂಥ ಸಾಕಷ್ಟು ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ಕೋಟ್ಯಾಂತರ ಭಕ್ತರು ಎಲ್ಲೆಲ್ಲಿ ಇದ್ದಾರೋ ಅಲ್ಲೇನೇ ರಾಮನಾಮ ಜಪವನ್ನು ಮಾಡ್ತಾ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲಿಯೇ ಇದ್ದು ಭಕ್ತಿಯಿಂದ ವೀಕ್ಷಿಸಿ ಕೃತಾರ್ಥರಾಗಬೇಕು ಅಂತ ಶ್ರೀಗಳ ಕೊನೆಯದಾಗಿ ಕೇಳ್ತೀನಿ. ಅಯೋಧ್ಯೆ ತುಂಬಾ ಬದಲಾವಣೆಯನ್ನ ಕಂಡಿರುವಂಥದ್ದು. ಈ ಸಂದರ್ಭದಲ್ಲಿ ತೀರ್ಥಕ್ಷೇತ್ರ ಹೇಗಿರಬೇಕು ಅನ್ನುವಂಥ ಪರಿಕಲ್ಪನೆ ಏನಿತ್ತು ಅದರ ರೀತಿಯಲ್ಲೇ ಇವತ್ತು ನಿರ್ಮಾಣ ಆಗ್ತಾ ಇರುವಂಥದ್ದು. ಕೊನೆಯದಾಗಿ ಅಯೋಧ್ಯೆಯ ಬದಲಾವಣೆಯನ್ನ ನೋಡ್ತಾ ಏನು ಹೇಳಿ ಬಯಸ್ತಾರೆ? ಕಳೆದ 1 ವರ್ಷದ ಹಿಂದೆ ನೋಡಿದ್ದು ಫೌಂಡೇಶನ್ ಆದಮೇಲೆ ಈಗ ಹೇಗಾಗಿದೆ ಅಂತ ಈಗ ಬಂದಿದ್ದೇವೆ, ನೋಡಿ ಆದ್ಮೇಲೆ ನಾನು ಹೇಳ್ತೇನೆ. ಇದು ನಿರ್ಮಲಾನಂದನಾಥ ಶ್ರೀಗಳ ಮಾತು ಹಾಗೆ ಸಂದೇಶ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಳ್ಳಿ, ನ್ಯೂಸ್ 18 ಅಯೋಧ್ಯೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.